ಬೇಲೂರು ತಾಲೂಕಿನ ಇಬ್ಬಿಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆ ಸೂರಾಪುರ ಗ್ರಾಮದಲ್ಲಿ ಜಮೀನಿಗೆ ತೆರಳಿದ್ದ ವೇಳೆ ಮಲ್ಲಿಕಾರ್ಜುನ ಎಂಬ ರೈತನ ಮೇಲೆ ದಾಳಿ ಮಾಡಿದ. ತಮ್ಮ ಜೋಳದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಮಾರು 4 ಕಾಡಾನೆಗಳ ಹಿಂಡು ದಾಳಿ ಮಾಡಿದ ಪರಿಣಾಮ ಮಲ್ಲಿಕಾರ್ಜುನ ಎಂಬುವವರ ತೊಡೆ ಭಾಗಕ್ಕೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಅವರ ಕೂಗಾಟ ಕೇಳಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದ ಸ್ಥಳೀಯರು ಕಾಡಾನೆಯನ್ನ ಬೆದರಿಸಿ ಕಳುಹಿಸಿದ್ದಾರೆ. ತೀವ್ರವಾಗಿ ಪೆಟ್ಟು ಬಿದ್ದಿದ್ದ ಇವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರತ್ಯಕ್ಷದರ್ಶಿಗಳಾದ ಸೋಮಣ್ಣ ಹಾಗೂ ಮಂಜುನಾಥ್ ಮಾತನಾಡಿ, ಮಲೆನಾಡು ಭಾಗದಲ್ಲಿ ಕಾಣಿಸುತ್ತಿರುವ ಕಾಡಾನೆಗಳು ಏಕಾಏಕಿ ನಮ್ಮ ಗ್ರಾಮಗಳಿಗೆ ಬಂದು ದಾಳಿ ನಡೆಸುತ್ತಿದೆ. ಬೆಳೆ ಹಾನಿ ಮಾಡುತ್ತಿರುವ ಜೊತೆಗೆ ರೈತರ ಮೇಲೂ ದಾಳಿ ಮಾಡುತ್ತಿದೆ. ಬೆಳಗ್ಗೆ ಕೆಲಸಕ್ಕೆಂದು ಬಂದಂತಹ ರೈತನ ಮೇಲೆ ಏಕಾಏಕಿ ದಾಳಿ ಮಾಡಿದ ಪರಿಣಾಮ ಅವರಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿದ್ದು, ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ಆನೆಯನ್ನ ಇಲ್ಲಿಂದ ಓಡಿಸಿದ್ದು, ಅರಣ್ಯ ಇಲಾಖೆಯವರು ಆನೆಗಳನ್ನ ಕಾಡಿಗಟ್ಟುವಂತೆ ಮನವಿ ಮಾಡಿದ್ರು. ಹೋದಾಗ ಬೈಕನ್ನ ಕೆಳವಿದ್ದೆ, ಅವ್ರು ಕೂಗಾಡಿದಾಗ ಅವರು ಓಡಿಸ್ಕೊಂಡು ಹೋಗಿ ತುಣು ಬಿಡಿದೆ. ತುಣಿದಿತ್ತು, ಬಂದೆ ಎಡದೆ ತೊಡೆ ಕಟ್ಟಾಗಿದೆ, ಭಾರಿ ಏಟಾಗಿದೆ. ಪಾಲಿಸಲು ಬಂದಿದ್ದಾರೆ, ಪಾಲಿಸಲು ಬಂದು ಆಂಬುಲೆನ್ಸ್ ಬಂದು ತಾಂಡೋಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಎಲ್ಲ ಬಂದು ತಾಂಡೋದ್ರು. ಈಗ ಅವರಿಗೆ ಸ್ವಲ್ಪ ಭಾರಿ ಸೀರಿಯಸ್ ಏಟ್ ಆಗಿದೆ. ಸಮಯ ಎಷ್ಟಾಗಿತ್ತು ಸರ್? 7 ಗಂಟೆ. ಬೆಳಗ್ಗೆ ಅವರು ಇದ್ರ ಹತ್ರ ಹೋಗಿ ಹೊಲದ ಜಮೀನು ಹೋದಾಗ ಬೆಳೆ ನಾಶ ಏನಾದ್ರು ಆಗಿದೆಯಾ? ಬೆಳೆ ನಾಶ ಆಗಿದೆ ಸರ್, ಜೋಳ ಎಲ್ಲ ಆಗಿದೆ. ಅವ್ರಿಗೆ ಗೊತ್ತಾಗಿಲ್ಲ, ಅವರಿಗೆ ಗೊತ್ತಾಗಿಲ್ಲ. ಅವರು ಸುಮ್ಮನೆ ಹೋದಾಗ ಏನಾಯ್ತು ಅವ್ರಿಗೆ ಗೊತ್ತಾಗಿಲ್ಲ. ಬಂದು ಅಲ್ಲಿ ಬೈಕ್ ಇತ್ತಲ್ಲ, ಬೈಕ್ ಕುಡಿಸಿದ್ದೆ, ಅವ್ರು ಕೂಗಾಡ್ದ ಹೋಯ್ತು, ಅವ್ನು ತುಂಡು ಇದು ಮಾಡ್ಬಿಟ್ಟು ಒಬ್ಬರೇನಾ ಏನೋ ಬೇರೆ ಒಬ್ರಿಗೆ ಟೋಟಲ್ ಎಷ್ಟು ಆನೆ ಇತ್ತಂತೆ? ಅದು ಒಂದೇ ಆನೆ. ಈಗಿದೆ 3 ಆನೆಯಲ್ಲಿ. ಈಗ ನೋಡ್ಬೋದು, 3 ಆನೆ ಇದೆ ಆ ಕಡೆ ಕಾಣಿಸ್ತಿದ್ಯಾ? ಆ ಕಡೆ ಬಂದು